ಶರಣು ಶರಣು ಗುರು ರಾಘವೇಂದ್ರ ಶರಣು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ರಾಯರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಜರ್ನಿ ಆಫ್ ಕೃಷ್ಣ ವ್ಲಾಗ್ಸ್. ಸರಿ, ಟೈಮ್ ಆಯಿತು. ಅನ್ವಿಕಾನ ಎಬ್ಬರಿಸ್ಬೇಕಾಗಿತ್ತು. ಅನ್ವಿಕಾ, ಟೈಮ್ ಆಯಿತು, ಎದ್ದೇಳಪ್ಪಿ. ಗುಡ್ ಮಾರ್ನಿಂಗ್. ಟೈಮ್ ಆಯ್ತು, ಎದ್ದೇಳು ಸ್ಕೂಲಿಗೆ. ಆ್ಯಕ್ಚುಲಿ ದಿನ ಬೆಳಗ್ಗೆ ಇದ್ದೆ ಅನ್ವಿಕಾ ದಿನ ಅದೊಂದು ಸ್ತೋತ್ರ ಹೇಳ್ತಾಳೆ. ನಂತರ ಬಂದು ದೇವರಿಗೆ ಕೈ ಮುಗಿಯುವಂಥ ಅಭ್ಯಾಸ ಮಾಡ್ಕೊಂಡಿದ್ದಾಳೆ. ಚಿಕ್ಕ ಮಕ್ಕಳಿಗೆ ನಾವು ಏನು ಸ್ಟಾರ್ಟಿಂಗಿಂದ ಹೇಳ್ಕೊಡ್ತೀವಿ, ಏನು ಕಲಿಸ್ಕೊಡ್ತೀವಿ, ಅದು ಅವರಿಗೆ ಮುಂದೆ ಜೀವನದಲ್ಲಿ ಅವ್ರಿಗೊಂದು ಹೆಲ್ಪ್ ಆಗುತ್ತೆ. ಸೊ ಅವರಿಗೆ ದೇವ್ರ ಮೇಲೆ ಒಂದು ಭಯ ಭಕ್ತಿ ಚಿಕ್ಕ ಮಕ್ಕಳಿಂದ ಕಲಿಸೋದು ಒಳ್ಳೆಯದು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಸೊ ಅನ್ವಿಕಾ ಈಗ ಸ್ನಾನ ಮಾಡ್ಕೊಂಡು ಯೂನಿಫಾರ್ಮ್ ಹಾಕೊಂಡು ರೆಡಿಯಾಗಿ ಅವ್ರ ಅಜ್ಜಿ ಜೊತೆ ಟಿಫನ್ ತಿನ್ನಕ್ಕೆ ರೆಡಿ ಆಗಿದ್ದಾಳೆ. ಸೊ ಡೈಲಿ ಸ್ಕೂಲಿಗೆ ರೆಡಿ ಆಗಿಬಿಟ್ಟು ಅವ್ರ ಅಜ್ಜಿ ಜೊತೆನೇ ಅವಳು ಟಿಫನ್ ತಿನ್ನೋದು. ಬಟ್ ಏನಂದ್ರೆ ಈ ಮೊಬೈಲ್ ನೋಡ್ಕೊಂಡು ತಿನ್ನೋ ಅಭ್ಯಾಸ ಮಕ್ಕಳುಗಳು ಸಾಧಾರಣ ಎಲ್ಲರೂ ಕಲಿತಾರೆ, ಅದು ಒಳ್ಳೇದಲ್ಲ. ಅವಳಿಗೆ 8:30 ಸ್ಕೂಲ್ ಇರೋದ್ರಿಂದ ಎಷ್ಟೋ ಸ್ವಲ್ಪ ತಿಂತಾಳೆ. ಆ ದುಡ್ಡು ಇಟ್ಟಪ್ಪೆ ಅದು ಅಮ್ಮ ಅಜ್ಜಿದು ಚೇಂಜು. ಏನು ಯಾರ ಫೋಟೋ ಇದೆ ಅದರಲ್ಲಿ? ಯಾರ ಫೋಟೋ ಇದೆ ಅದರಲ್ಲಿ? ನೋಡು ಯಾರ ಫೋಟೋ. ಗಾಂಧಿ ತಾತನ ಚಸ್ಮಾ ಇದೆಯಾ? ಅನ್ವಿಕಾಗೆ ಗಾಡೀಲಿ ನಾನೇ ಸ್ಕೂಲಿಗೆ ಕರ್ಕೊಂಡು ಹೋಗ್ತೀನಿ. ಚಿನ್ನು ಬಾಯ್. ಇವತ್ತು ಗುರುವಾರ ಆಗಿರೋದ್ರಿಂದ ಅಮ್ಮ ಸಾಧಾರಣ ಗುರುವಾರ ಸ್ವಲ್ಪ ಬೇಗನೆ ಎದ್ದು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿಟ್ಟಿರ್ತಾರೆ. ಸೊ ಪ್ರತಿ ಗುರುವಾರನೂ ಮನೇಲಿ ಸ್ವಲ್ಪ ವಿಶೇಷವಾಗಿ ಪೂಜೆ ಇರುತ್ತೆ. ಏನೋ ಗುರುವಾರ ಅಂದ್ರೇ ಒಂಥರ ಖುಷಿ ಇರುತ್ತೆ. ಗುರುವಾರದ ದಿವಸ ಒಂದು ಪೂಜೆ ಮಾಡೋದು, ಆಮೇಲೆ ಪ್ರತಿ ಗುರುವಾರನೂ ರಾಯರ ಮಠಕ್ಕೆ ಹೋಗಿ ಬರೋದು ಅಂದರೆ ಭಾಳ ಇಷ್ಟ. ಸೊ ನಮ್ಮದು ಕೆಲಸ ಬಂದು ಶಿಫ್ಟ್ ವೈಸು ಫಸ್ಟು ಸೆಕೆಂಡ್ ಇರೋದ್ರಿಂದ ಸೊ ಸೆಕೆಂಡ್ ಶಿಫ್ಟಲ್ಲಿದ್ದರೆ ನಾವೇ ಮನೆಯಲ್ಲಿ ಪೂಜೆ ಮಾಡಿ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ರಾಯರ ಮಠಕ್ಕೆ ಬೆಳಗ್ಗೆ ಹೋಗಿ ಬರ್ತೀವಿ ಮಿಸ್ ಮಾಡ್ದಂಗೆ. ಸೊ ಫಸ್ಟ್ ಶಿಫ್ಟ್ ಇದ್ದರೂ ಅಷ್ಟೇ ಸಂಜೆ ಬಂದು ಪೂಜೆ ಮುಗಿಸ್ಕೊಂಡು ರಾಯರ ಮಠ ಅಂತೂ ಸಂಜೆ ಹೋಗ್ತೀವಿ. ಆ ಪೂಜೆ ಎಲ್ಲ ಮುಗೀತು. ಈಗ ನಾನು ನಮ್ಮ ವೈಫ್ ಪೂಜೆನೂ ಈಗ ಮಠಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಜಾಲಹಳ್ಳಿಲೇ ಸುತ್ತಮುತ್ತಲಿರೋರಿಗೆ ಗೊತ್ತಿರುತ್ತೆ ರಾಯರ ಮಠ. ಸೊ ಪ್ರತಿ ಗುರುವಾರನೂ ಈ ಮಠಕ್ಕೆ ಬರ್ತೀವಿ. ಸೊ ಹಾಗಾಗಿ ಪೂಜೆ ಮುಗಿಸ್ಕೊಂಡು ಮಠದಲ್ಲಿ ಹೋಗಿ ಬರೋಣ ಇವತ್ತು ಅಂತ ಬಿಟ್ಟು ಪೂಜೆ ಮುಗಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್. ಮಠದಲ್ಲಿ ಗುರುವಾರ ಆಗಿರೋದ್ರಿಂದ ಸ್ವಲ್ಪ ವಿಶೇಷವಾಗಿ ಪೂಜೆ ಇತ್ತು. ಪ್ರತಿ ಗುರುವಾರನೂ ನಾವು ಈ ರಾಯರ ಮಠಕ್ಕೆ ಮಿಸ್ ಮಾಡಲ್ಲ, ಬರ್ತಾ ಇರ್ತೀವಿ. ಸೊ ಪ್ರತಿ ವಾರನೂ ಚೆನ್ನಾಗಿರುತ್ತೆ ಅಲಂಕಾರ. ರಾಯರು ನೋಡೋಕ್ಕೆ 2 ಕಣ್ಣು ಸಾಲದು. ಮಂತ್ರಾಲಯಕ್ಕೆ ನಮಗೆ ಹೋಗೋಕ್ಕೆ ಭಾಳ ದೂರ ಇರೋದ್ರಿಂದ ಪ್ರತಿ ಗುರುವಾರ ನಮ್ಮ ಹತ್ರದಲ್ಲಿರುವಂತಹ ರಾಯರ ಮಠಗಳಿಗೆ ಹೋಗೋದು ಏನೋ ಒಂದು ಮನಃಶಾಂತಿ, ಒಂದು ಒಳ್ಳೆಯದು ಅಂತೇಳ್ಬಿಟ್ಟು ನಮ್ಮ ಭಾವನೆ. ಸೊ ಹಾಗಾಗಿ ನಾವು ಪ್ರತಿ ಗುರುವಾರನೂ ರಾಯರಿಗೆ ಮಠ ಬಂದು ಹೋಗುವಂಥ ಅಭ್ಯಾಸನ ನಾವು ಮಾಡ್ಕೊಂಡಿದ್ದೀವಿ. ಮಠದ ಆವರಣದಲ್ಲಿ ಚೆನ್ನಾಗಿರುತ್ತೆ, ಎಲ್ಲ ಸಿಗುತ್ತೆ. ಸೊ ಹಾಗೆ ಒಂದು ಪ್ರದಕ್ಷಿಣೆನೂ ಹಾಕ್ಕೊಂಡು ರಾಯರಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಪ್ರದಕ್ಷಿಣೆ ಎಲ್ಲ ಹಾಕಾದ್ಮೇಲೆ ರಾಯರದು ಪಂಚಾಮೃತ ಅಭಿಷೇಕ ಬೆಳಗ್ಗೆ ಟೈಮ್ ಸಿಗುತ್ತೆ. ಸೊ ಪಂಚಾಮೃತ ಅಭಿಷೇಕ ತೀರ್ಥ ತೊಗೊಂಡು ರಾಯರ ಮಂತ್ರಾಕ್ಷತೆನೂ ತೊಗೊಂಡು ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮಠದಿಂದ ಈಚೆಗೆ ಬಂದ್ವಿ. ಅದಾದಮೇಲೆ ಪೂಜಾ ಸ್ವಲ್ಪ ಸಂಕ್ರಾಂತಿ ಹಬ್ಬ ಹತ್ರ ಬಂದಿರೋದ್ರಿಂದ ಸ್ವಲ್ಪ ಕೊಬ್ಬರಿ ಎಳ್ಳು ಬೆಲ್ಲ ತೊಗೋಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಇರೋವಂಥ ಒಂದು ಅಂಗಡೀಲಿ ಸೊ ಕೊಬ್ಬರಿ ಬೆಲ್ಲ ತೊಗೋಬೇಕು ಅಂದರು. ಹಾಗೆ ಸ್ವಲ್ಪ ಕೊಬ್ಬರಿ ಬೆಲ್ಲ ತೊಗೊಳ್ಳೋಣ ಅಂತ ಬಂದ್ವಿ.
ಸೊ ಕೊಬ್ಬರಿ ಬೆಲ್ಲ, ಈ ಎಳ್ಳು ಬೆಲ್ಲ ಅಂತಾರೆ ಇದು. ಆ್ಯಕ್ಚುಲಿ ಎಳ್ಳು ಬೆಲ್ಲ ಏನಂದರೆ ನಮ್ಮ ಪೂರ್ವಿಕರು ಮಾಡಿರೋದು ಎಷ್ಟು ಒಳ್ಳೆಯದು ಅಂದರೆ, ಈ ಒಂದು ವಿಂಟರ್ ಟೈಮ್ ಏನು ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನಿಗೆ ಮಾಯ್ಶ್ಚರೈಸರ್ ಅವಶ್ಯಕತೆ ಇರುತ್ತೆ. ಸೊ ಆಯಿಲ್ ಕಂಟೆಂಟ್ಸ್ ನಮ್ಮ ದೇಹಕ್ಕೆ ಬೇಕಾಗಿರುತ್ತೆ. ಸೊ ಈ ಎಳ್ಳು ಆಗಲಿ ಕೊಬ್ಬರಿ ಆಗಲಿ ಎಲ್ಲ ಒಂದು ಆಯಿಲ್ ಕಂಟೆಂಟ್ ಇರೋವಂತಹ ಒಂದು ಫುಡ್ ಆಗಿರೋದ್ರಿಂದ ಈ ಚಳಿಗಾಲದಲ್ಲಿ ಅದನ್ನು ತಿನ್ನೋದ್ರಿಂದ ನಮಗೆ ಸ್ಕಿನ್ನಿಗಾಗಲಿ ದೇಹಕ್ಕಾಗಲಿ ಸ್ವಲ್ಪ ಒಳ್ಳೆಯದು ಅಂತ ಬಿಟ್ಟು ನಮ್ಮ ಪೂರ್ವಿಕರು ಮಾಡಿರೋದು ಎಷ್ಟು ಒಳ್ಳೇದಿರುತ್ತೆ ಅಲ್ವಾ ಫ್ರೆಂಡ್ಸ್. ಸೊ ಹಾಗೆ ಕೊಬ್ಬರಿಗಳನ್ನೆಲ್ಲ ತೊಗೊಂಡು ಕಟ್ ಮಾಡ್ಸೋದು, ಕೊಬ್ಬರಿನ ತೊಗೊಂಡ್ರೆ ಆ್ಯಕ್ಚುಲಿ ಕಟ್ ಮಾಡೇ ತೊಗೋಬೇಕು. ಯಾಕಂದ್ರೆ ಮನೇಲಿ ಬಂದು ಕಟ್ ಮಾಡೋದ್ರಿಂದ ಅಲ್ಲೇ ಮಾಡಿಕೊಟ್ಟು ಕಟ್ ಮಾಡೋದ್ರಿಂದ ಭಾಳ ಒಳ್ಳೆಯದು. ಇಲ್ಲಿ ಕಲ್ಸಕ್ಕರೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಮೊದಲೆಲ್ಲ ಬೆಲ್ಲಗಳು ದೊಡ್ಡದಾಗಿ ಬರ್ತಾಯಿತ್ತು, ಈಗ ಬೆಲ್ಲಗಳು ಭಾಳ ಚಿಕ್ಕ ಸೈಜಲ್ಲಿ ಬರ್ತಾಯಿದೆ. ಆಮೇಲೆ ಎಳ್ಳು ಅಷ್ಟೇ ಫ್ರೆಂಡ್ಸ್, ಈ ಲೈಲಾನ್ ಎಳ್ಳು ಅಂತ ಬರುತ್ತೆ. ಸೊ ಈ ರೆಡಿಮೇಡ್ ಪ್ಯಾಕೆಟಿಗೆಲ್ಲ ಆಲ್ಮೋಸ್ಟ್ ಈ ಥರ ಲೈಲಾನ್ ಎಳ್ಳೆ ಯೂಸ್ ಮಾಡಿರ್ತಾರೆ. ಸೊ ಈ ಥರ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ. ಇದನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಆಮೇಲೆ ಅನ್ವಿಕಿಂದ ಸ್ಕೂಲ್ ಹೋಗ್ದು. ಆ್ಯಕ್ಚುಲಿ 12:30ಗೆ ಸ್ಕೂಲ್ ಮುಗಿಯೋದು. ಸೊ ಅನ್ವಿಕನ್ ಕರ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಸ್ಕೂಲ್ ಹತ್ರ ಹೋದ್ವಿ. ಸೊ ಇನ್ನೂ 12:15 ಆಗಿತ್ತಿಲ್ಲ. ಸೊ ಹಂಗೆ ಇದು ಬಂದು ಭಾಗ್ಯಲಕ್ಷ್ಮಿ ಪ್ರೀ ಸ್ಕೂಲ್ ಅಂತ ಹೇಳ್ಬಿಟ್ಟು ಇಲ್ಲೇ ಜಾಲಹಳ್ಳಿ ವಿಲೇಜಲ್ಲಿ, ಜಾಲಹಳ್ಳಿ ಇಲ್ಲೇ ಇರೋ ಸುತ್ತಮುತ್ತಲು ಇರೋರಿಗೆ ಒಂದು ಒಳ್ಳೆ ಸ್ಕೂಲು ಅಂತ ಹೇಳ್ತೀವಿ ಫ್ರೆಂಡ್ಸ್. ಆ್ಯಕ್ಚುಲಿ ಇಲ್ಲಿ ಪ್ರೀ ಸ್ಕೂಲ್ ಇರೋದ್ರಿಂದ ಇಲ್ಲಿ ಪ್ಲೇ ಹೋಮ್ ಆಗಿರ್ಬೋದು, ಪ್ರೀ ನರ್ಸರಿ ಆಗಿರ್ಬೋದು, LKG UKG ಎಲ್ಲ ಇರುತ್ತೆ. ಭಾಳ ಒಂದು ಒಳ್ಳೆಯ ಸ್ಕೂಲು ಅಂತ ಹೇಳ್ಬೋದು. ಸುತ್ತಮುತ್ತಲಿಗೆ ಒಂದು ಒಳ್ಳೆ ಸ್ಟಾಫ್ ಟೀಮ್ ಇದೆ. ಆ್ಯಕ್ಚುಲಿ ಒಳ್ಳೆ ಕಲ್ಚರ್ ಆಗಿರ್ಬೋದು, ನಮ್ಮ ಸ್ತೋತ್ರಗಳಾಗಿರ್ಬೋದು, ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಪ್ರೆಸೆಂಟು ಅನ್ವಿಕಂಗೆ CBSE ಅಕಾಡೆಮಿ ಹಾಕೋವರೆಗೂ 1 ವರ್ಷ ಇಲ್ಲಿ ಇರಲಿ ಅಂತ ಹಾಕಿದ್ವಿ. ಬಟ್ಟು ಭಾಳ ಚೆನ್ನಾಗಿ ಅನ್ವಿಕಾ ಸೆಟ್ಟಾಗಿದ್ಲು. ಈಗ ಅನ್ವಿಕನ್ನು ಪೂಜೆನೂ ನಾನು ಮನೆಗೆ ಡ್ರಾಪ್ ಮಾಡಿ, ನಾನು ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಸೊ ಈಗ ಅವ್ರನ್ನ ಇಬ್ಬರನ್ನೂ ಡ್ರಾಪ್ ಮಾಡಬೇಕು. ಇದು ನಮ್ಮ ಅನ್ವಿಕನ್ ಡೈಲಿ ರೋಟೀನ್ ಆಗಿರುತ್ತೆ. ಅವಳಿಗೆ 8:30 ಟು ಮಾರ್ನಿಂಗ್ 12:15ವರೆಗೂ ಅವಳಿಗೆ ಸ್ಕೂಲ್ ಟೈಮ್ ಇರುತ್ತೆ. ಸೊ ಸೆಕೆಂಡ್ ಶಿಫ್ಟ್ ಇದ್ದರೆ ನಾನೇ ಅನ್ವಿಕನ್ನ ಡ್ರಾಪು ಪಿಕಪ್ಪು ಮಾಡ್ತೀನಿ. ಸೊ ಫಸ್ಟ್ ಶಿಫ್ಟ್ ಇದ್ದರೆ ನಮ್ಮ ಪೂಜಾನೇ ಅವಳಿಗೆ ಕರ್ಕೊಂಬರ್ತಾಳೆ. ಸೊ ಈಗ ಸ್ಕೂಲ್ ಬಂದು ಅನ್ವಿಕಾ ಸ್ಕೂಲ್ ಮುಗಿಸ್ಕೊಂಡ್ರೆ ಅವಳಿಗೆ ಆ್ಯಕ್ಚುಲಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಇದು ಆ್ಯಕ್ಟಿವ್ ಇರೋಲ್ಲ. ಸೊ ಸ್ಕೂಲಿಂದ ಬಂದಾದಮೇಲೆ ಆ್ಯಕ್ಟಿವ್ ಇರುತ್ತೆ. ಸೊ ಅವಳೇ ತನ್ನ ಶೂಗಳು ಏನಿದೆ ಎಲ್ಲ ಶೂ ಎಲ್ಲ ತೆಗೆಯೋದು ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ. ಮಕ್ಕಳಿಗೆಲ್ಲ ಯಾವ ಥರ ಚಿಕ್ಕ ಇದರಿಂದಲೇ ನಾವು ಸ್ಟಾರ್ಟಿಂಗಿಂದಲೇ ಏನು ಪ್ರಾಕ್ಟೀಸ್ ಮಾಡ್ತೀವಿ ಅದನ್ನು ಅವ್ರು ಫಾಲೋ ಮಾಡ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ, ರಾಯರು ಆಶೀರ್ವಾದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ ಬಾಯ್. ಓಕೆ ಅನ್ವಿಕಾ ಬಾಯ್.